ಹಾಯ್ ಫ್ರೆಂಡ್, ನಾನು ರೂಪ ಮಾತಾಡ್ತಿರೋದು ಫ್ರೆಂಡ್. ನೋಡಿ ರಾಗಿ ಎಷ್ಟುದ್ದ ಇದೆ, ಇಷ್ಟುದ್ದ ಐತೆ, ಇಷ್ಟ ಹೈಟಲ್ಲಿ ಸಖತ್ತು ಹೈಟಲ್ಲಿದ್ದರೆ ಮಾಡೋದು ಎಲ್ಲ ಕೆಳಗಡೆ ಬಿದ್ದೋಗೈತೆ. ವೆಯ್ಟ್ ಜಾಸ್ತಿ ಆದ ತಕ್ಷಣ ಎಲ್ಲದು ನೋಡಿ ಒಂದು ಕಡೆಯಿಂದ ಬೀಳ್ತಾ ಐತೆ. ನಮ್ಮದು ಎಮ್ಮೆ ಕರ, ಪುಟಾಣಿ ಎಮ್ಮೆ ಕರ ಇದು. ಆದರೆ ಇದು ಬೇರೆ ತಾಯಿ, ಅದ್ರದ್ದು ಅದೇ ಬೇರೆ, ಎರಡು ಒಂದೇ ಅಲ್ಲ. ಇದು ಬೇರೆ, ಅದು ಬೇರೆ, ಇದೇ ಬೇರೆ. ಚಿಕ್ಕ ಕರ ಇದೆಯಲ್ಲ, ಇದು ಬೇರೆ ತಾಯಿ ಮಗಳು. ಇದು ಅದು ಎಮ್ಮೆ ಬೇರೆದು, ಇದೇ ಬೇರೆ. ಇದ್ರದ್ದು ಮಗಳು ಅಲ್ಲ, ಬೇರೆ ಕಡೆ ಇದೆ. ನೋಡಿ, ಮನೆ ಜೋಳ ಮುರಿದ್ವಲ್ಲ, ಅದಕ್ಕೆ ಇಲ್ಲಿ ಮೇಲಿ ಅಂತ ಬಿಟ್ಟಿದ್ದೀವಿ. ಆದರೆ ಅವಕ್ಕೆ ಮೇವು ಜಾಸ್ತಿಯಾಗಿ ಮೇಯ್ತಿಲ್ಲ, ಸುಮ್ಮನೆ ನಿಂತಿರ್ತವೆ ಯಾವಾಗಲೂ. ಮನುಷ್ಯಂಗೂ ಅಷ್ಟೇ, ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಇದಾಗುತ್ತಲ್ಲ, ಹಂಗೆ ಅವಕ್ಕೂ ಮೇವು ಜಾಸ್ತಿ ಇದ್ದಾಗ ಅವು ತಿನ್ನಲ್ಲ. ರಾಗಿ ನೋಡಿ ಎಷ್ಟು ಚೆನ್ನಾಗೈತೆ, ಒಂದು ಸಮನ ಐತೆ. ಆದರೆ ಎಲ್ಲ ಬಿದ್ದು ಬಿದ್ದು ಹೋಗೈತೆ, ಗಾಳಿಗೆ ಅರ್ಧ ಬೀಳ್ತೈತಿ. ಉದ್ದ ಬೇರೆ ಇದೆಯಲ್ಲ, ಸಖತ್ತು ಉದ್ದ ಇದೆ ನೋಡಿ, ಎಷ್ಟು ಹೈಟ್ ಐತೆ ಅಂದರೆ ಸಖತ್ತಾಗೇನು ಸುಮಾರು ಎಷ್ಟು ಅಡಿ ಬರ್ಬೋದೇನೋ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿದ್ದೈತಿ. ಹಂಗೆ ಬಿದ್ದೋಯ್ತು. ಬಿದ್ದರೆ ಕುಯ್ಯೋಕ್ಕೆ ಕಷ್ಟ, ಮಿಷನಲ್ಲೇ ಕುಯ್ಸ್ಬೇಕು, ನಮ್ಮ ಕೈಲಿ ಆಗಲ್ಲ ಕುಯ್ಯೋಕ್ಕೆ. ಹಂಗಾಗಿ ನೋಡಿ, ಜೋಳದಲ್ಲಿ ಬೇರೆ ಬೆಳೆ ಜೋಳ ಸುಳಿ ಬೇರೆ ಬಂದೈತೆ. ನೋಡಿ ಹಿಂಗೈತೆ, ಬಿಳಿ ಜೋಳ ಬೇರೆ ಬಂದೈತೆ. ಹಿಂಗಾಗಿದೆ ಫ್ರೆಂಡ್. ಈ ಎಮ್ಮೆ ಒಂದು ಇದು ಯಾವ ದೇಶದ ಕಣೆ, ಇದು ನಮ್ಮ ದೇಶದ್ದಲ್ಲ ಅನ್ಸುತ್ತೆ. ಏನು ಸರಿಯಾಗಿ ತಿನ್ನಲ್ಲ, ಒಂದು ನೀರನ್ನೂ ಸರಿಯಾಗಿ ಕುಡಿಯಲ್ಲ, ಒಂದೇನು ಮೇವೂ ಸರಿಯಾಗಿ ತಿನ್ನಲ್ಲ. ಆ ಥರ ಆಡುತ್ತೆ, ಬರೀ ಒಣಗಡ್ಡಿ ತಿನ್ನೋಕೆ ಓಡಾಡುತ್ತೆ. ಇಷ್ಟೊಂದು ಹಸ್ರು ಮೇವಿದ್ರೂ ಬರೀ ಒಣಗಡ್ಡಿ ತಿನ್ನೋದು. ಹಿಂಗೆ ಏನೋ ಒಂಥರ ಅದಕ್ಕೆ. ಅದು ನಮ್ಮ ಕಡೆ ಸೈಡ್ದಲ್ಲ, ಬೇರೆ ಸೈಡ್ದಲ್ಪ. ಅದಕ್ಕೆ ನಮ್ಮದು ವಾತಾವರಣ ಅದಕ್ಕೆ ಸೆಟ್ ಆಗ್ತಿಲ್ಲ ಅನಿಸುತ್ತೆ ಮಕ್ಕಳು, ಅದಕ್ಕೆ ಹಂಗೆ ಇದಾಯ್ತು. ನೋಡಿ, ಜೋಳ ಹಾಕಿದ್ವಿ, ಇನ್ನೇನು ತೆನೆಗೆ ಬರ್ತಾ ಐತಿ. ತೆನೆ ಅಂದರೆ ಏನು ಇದಾಗಿಲ್ಲ, ಇವಾಗ ಹೊರಟೈತಿ. ಜೋಳ ಎಲ್ಲ ಹಿಂಗಾಗಿದೆ. ಇನ್ನೂ ಒಂದು ತಿಂಗಳಾರ್ಗಟ್ಲೆ ಜೋಳ ನೀರು ಬಿಡಬೇಕು. ನೀರು ಬಿಟ್ಟಿಲ್ಲ ಅಂದರೆ ಅಷ್ಟೇ ಇದಾಗುತ್ತೆ. ಬಿಳಿ ಜೋಳ ಬೇರೆ ಅದರಲ್ಲಿ ಮದ್ದು ಸೇರ್ಕೊಂಡೈತೆ. ಇದಾಗಿರುತ್ತೆ. ಎಳ್ನೀರೆಲ್ಲ ಬಿಟ್ಬಿಟ್ಟವಲ್ಲಪ್ಪ. ಒಂದೆರಡು ಎಳ್ನೀರು ಕೆಡಬೇಕು, ಗಣೆ ತಗೊಬಂದು ಎಳ್ನೀರೆಲ್ಲ ಬಿಟ್ಟೆ. ಹೀಗಾಗಿ ನಾವು ಬೆಳೆದು ನಾವೇ ತಿನ್ನಬೇಕು, ಚೆನ್ನಾಗಿ ಕುಡಿಯೋಕ್ಕೆಲ್ಲ. ಒಂದು 4-5 ಕುಡಿದ್ರು ಯಾರೂ ಕೇಳೋರಿಲ್ಲ. ಅಲ್ಲಿ ಸಿಟಿಗೆ ಹೋದರೆ ಒಂದು ಕುಡಿದ್ರೆ ಸಾಕು, ಅದಕ್ಕೆ 80 ರೂಪಾಯಿ ಅಂತಾರೆ, 90 ರೂಪಾಯಿ ಅಂತಾರೆ, 100 ರೂಪಾಯಿ ಅಂತಾರೆ, ಏನೇನೋ. ಇವಾಗ ಇವು ಬಿಟ್ಟಿಲ್ಲ ಇನ್ನು. ಇವಾಗ ನೀರು ಜೋಳಕ್ಕೆ ಬಿಡ್ತಿದ್ದೀವಲ್ಲ, ಹಂಗಾಗಿ ಎಲ್ಲ ಚೆನ್ನಾಗಿ ಇವಾಗ ಗರಿಗಳೆಲ್ಲ ಹಸ್ರಕ್ಕೆ ಚೆನ್ನಾಗೈತೆ. ನೀರು ಬಿಟ್ಟಿಲ್ಲ ಅಂದರೆ ಒಣಗೋಗಿರುತ್ತೆ ಯಾವಾಗಲೂ. ಹಂಗಾಗಿ ಇದು ಪಕ್ಕದ ಮನೆಯವ್ರದ್ದು, ಅವ್ರಿನ್ನೂ ಜೋಳ ಮುರಿದಿಲ್ಲ. ಥರ ಆಗಿದೆ. ಜೋಳ ಮುರಿಯೋಕ್ಕೆ ಮೋಡ ಬೇರೆ ಬಂದೈತಲ್ಲ, ಹಾಗಾಗಿ ನೋಡಿ ಈಸ್ಲು ಮರ ನಮ್ಮದೇ ಹೆಂಗೆ ಬಿಟ್ಟೈತೆ ಅಂತ. ಗೊಂಚಲು ಇದೆಲ್ಲ ಅಕ್ಕಿ ಗೂಡೆಲ್ಲ ಕಟ್ಟೈತೆ, ಅಲ್ಲಿ ಒಂದು ಅಕ್ಕಿ ಗೂಡು ಕೂಡ ಕಟ್ಟೈತೆ. ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ. ಮನೆಗಳಿಗೆ ನಮಗೆ ನಾವು ಮನೆ ಕಟ್ಕೊಂಡಾಗ ಅದು ಅಕ್ಕಿ ಕೂಡ ಗೊಂಚಲು ಕಟ್ಕೊಂಡೈತಿ.
ಅಲ್ಲ. ಹಾರಾಡುತ್ತೆ ಗಾಳಿ ಅಲ್ವಾ. ನೋಡಿ ಎಷ್ಟು ತುದಿಗೆ ಬಂದು ಕಟ್ಕೊಂಡಿತ್ತಲ್ಲ, ಅದು ಯಾವ ಥರ ಕಟ್ಕೊಂಡಿದೆ ಅಂತ ಅದೇ ಹಾರಾಡ್ತೈತೆ. ಬಟ್ ಅದರೊಳಗಡೆ ಕೂತ್ಕೊಂಡಾಗ ಅದು ಬೀಳ್ತೀನಿ ಅಂತ ಭಯ ಇಲ್ವಾ ಅಂತ ಪಕ್ಷಿಗಳಿಗೆ. ಎಷ್ಟು ತುದಿಗೆ ಬಂದು ಕಟ್ಕೊಂಡೈತೆ ನೋಡಿ ಅಕ್ಕಿ ಕೂಡ. ನಾವು ಮನುಷ್ಯ ಬುದ್ಧಿವಂತರಲ್ಲ, ಅವಕ್ಕೂ ಒಂದು ಮನೆ ಬೇಕು. ತೆಂಗಿನ ಸಸಿ ಇದರಲ್ಲೂ ಬಿಟ್ಟಿರಲಿಲ್ಲ, ಈಗ ಬಿಟ್ಟಿದೆ. ಈ ತೆಂಗಿನ ಮರದಲ್ಲಿ ಎಳ್ನೀರೆಲ್ಲ ಚೆನ್ನಾಗಿ ಬಂದಿದೆ. ಹಣ್ಸಿನ ಸಸಿ ಹಾಕಿದ್ವಿ. ಇದು ಈಚಲ ಮರ. ಇದು ಬದನೆ ಬಿಟ್ಟು ಈ ಕಡೆ ಬರ್ತೈತಿ. ಉದ್ದಾದಾಗ ಮೇಲಕ್ಕೆ ಹೋದಾಗ ಸರಿ ಹೋಗ್ಬೋದೇನೋ. ಈಗ ಓಡಾಡೋಕೆ ಜಾಗನೇ ಇಲ್ದಂಗೆ ಆಗೋಯ್ತು. ಎಷ್ಟು ಚೆನ್ನಾಗಿದೆ. ಹಿಂದೆ ಎಲ್ಲ ಚಾಪೆ ಎಲ್ಲ ಎಂತಿದ್ದಿದೆ. ಗಿಡ, ಅವರೇ ಗಿಡ ಮಿಕ್ಸರ್ ಹಾಕಿದ್ದೀವಿ. ಹೂ ಬಿಟ್ಟಿದೆ. ಸ್ವಲ್ಪ ಸಣ್ಣ ಸಣ್ಣ ಆಗಿದೆ, ಕಾಯಿಗಳು ಬಂದವೆ. ತೆಗಿರಿ ಗಿಡ ಇವಾಗ ಸಣ್ಣ ಸಣ್ಣ ಇದಾಗಿದೆ. ನಿಮ್ಮ ಜೊತೆ